ಕ್ರೇಜಿ. ಸಾಕಾಗಿದೆ ಫೀಲು. ಯು ಆಲ್ಸೋ ಎಂಜಾಯ್ ಮಾಡಬೇಕು ಅಂತ ನಿಮ್ಗೆ ಅಂದ್ಕೊಂಡಿದ್ದೆ. ಒಂದು ಸೂಪರಾಗಿರೋ ಶಾರ್ಟ್ಸ್ನ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಈ ಸ್ನೋನ ಎಂಜಾಯ್ ಮಾಡಿ. ನಮಸ್ಕಾರ ಗುರು. ಜರ್ಮನಿಯ ಸ್ಟುಟ್ಗಾರ್ಟ್ ಅನ್ನೋ ಪ್ಲೇಸಲ್ಲಿದ್ದೀವಿ ನಾವು. -3 ಡಿಗ್ರಿ ಸ್ನೋ ಬೀಳ್ತಾ ಇದೆ. ಸಕ್ಕದಾಗಿ ಬೀಳ್ತಾ ಇದೆ. ಎಲ್ಲ ಫುಲ್ ವೈಟ್ ಆಗಿದೆ. ಸೈಕಲಲ್ಲಿ ಕೂಡ ಬರ್ತಿದ್ದಾರೆ. ನಾವಿಲ್ಲಿ ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ. ನನ್ನ ಫ್ರೆಂಡ್ ರೆನಿಲ್ ಅಂತ ಇದ್ದಾರೆ ಇಲ್ಲಿ. ಬಟ್ ಈ ಒಂದು ಏನಾಗುತ್ತೆ ಗೊತ್ತಾ, ತುಂಬ ಮಳೆ ಬಂದರೆ ಚಳಿ ಜಾಸ್ತಿ ಆಗ್ಬಿಡುತ್ತೆ. ಸ್ನೋ ಬಿದ್ದರೆ ಅಷ್ಟೊಂದೇನು ಚಳಿ ಅನಿಸಲ್ಲ. ಇಲ್ಲೂ ನೋಡ್ತಿರ್ಬೋದು, ಇಲ್ಲೇ ಐಕಿಯಾ ಇದೆ. ಇದು ಜರ್ಮನಿಲಿರುವಂತಹ ಐಕಿಯಾ. ಕಡೆ ಎಲ್ಲ ನೋಡಿದ್ರೆ ಬ್ಯೂಟಿಫುಲ್ ಆಗಿದೆ ಸ್ನೋ. ಸೊ ಅರೌಂಡ್ ನವಂಬರ್ ಡಿಸೆಂಬರ್ ಟೈಮಲ್ಲಿ ಸ್ನೋ ಸ್ಟಾರ್ಟ್ ಆಗುತ್ತೆ. ನಾವಿನ್ನೇನು ಟ್ರಿಪ್ ಎಂಡ್ ಮಾಡಿ ವಾಪಸ್ ಹೋಗಬೇಕು ಅನ್ನೋ ಟೈಮಲ್ಲಿ ಸ್ನೋ ಸ್ಟಾರ್ಟ್ ಆಗಿದೆ. ಸೂಪರ್ ಅಂತ ಹೇಳ್ಬೋದು. ದ ಫೀಲಿಂಗ್ ಇಸ್ ಸೋ ನೈಸ್. ಸೊ -3 ಡಿಗ್ರಿ ಇದೆ. -3 -4 ಡಿಗ್ರಿ ಇದೆ ಟೆಂಪ್ರೇಚರು. ನೀವು ನೋಡಿದ್ರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ನಾವಿವಾಗ ಇರೋವಂಥ ಪ್ಲೇಸ್ ಬಂದ್ಬಿಟ್ಟು ಸಿಂಡಲ್ಫಿಂಗನ್ ಅಂತ. ಇದೊಂದು ಸಣ್ಣ ಜಾಗ ಸ್ಟುಟ್ಗಾರ್ಟ್ ಅನ್ನೋ ಒಂದು ಜಾಗದಲ್ಲಿ. ಸ್ಟುಟ್ಗಾರ್ಟು ಜರ್ಮನಿಲಿದೆ. ಸೊ ಇಲ್ಲಿಂದ ಸಿಂಡಲ್ಫಿಂಗನಿಂದ ಟ್ರೈನ್ ನಿಂತ್ಕೊಂಡು ಸ್ಟುಟ್ಗಾರ್ಟ್ಗೆ ಓಡಾಡ್ತಾರೆ ಜನ. ಸೊ ಇಲ್ಲಿ ತುಂಬ ಕಮ್ಮಿ ಜನ ಇರೋದು, ಮನೆಗಳಲ್ಲಿ ತುಂಬ ಕಮ್ಮಿ. ಸ್ಟುಟ್ಗಾರ್ಟಲ್ಲಿ ಸಿಟಿ ಅದು. ಸೊ ಅಲ್ಲಿ ತುಂಬ ಜನ ಇರ್ತಾರೆ. ರೈಲ್ವೆ ಕನೆಕ್ಟಿವಿಟಿ ಚೆನ್ನಾಗಿದೆ. ಬಟ್ ಹೇಳೋಕ್ಕಾಗಲ್ಲ ಗುರು, ಇಲ್ಲೂ ಟ್ರೈನ್ಸ್ ಎಲ್ಲ ಡಿಲೇ ಆಗುತ್ತೆ. ಬರೀ ಇಂಡಿಯಾದಲ್ಲೇ ಡಿಲೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಲ್ಲೂ ಕೂಡ ಡಿಲೇ ಆಗುತ್ತೆ, ಒಂದು ಅರ್ಧ ಗಂಟೆ ಕಾಲು ಗಂಟೆ ಟ್ರೈನ್ಸ್. ಬಟ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಒಂದಿಲ್ಲ ಅಂದರೂ ಇನ್ನೊಂದು ಮಿಸ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ಡೂಸ್ಲ್ಯಾಂಡ್ ಪಾಸ್ ಅಂತೆಲ್ಲ ಸಿಗುತ್ತೆ. ಮೊಬೈಲ್ ಅಪ್ಲಿಕೇಶನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ರೆ ಎಲ್ಲ ಕಡೆ ನೀವು ಬಸ್ಸಲ್ಲೂ ಟ್ರೈನಲ್ಲೂ ಎಲ್ಲ ಕಡೆ ಅದೇ ಟಿಕೆಟಲ್ಲೇ ಓಡಾಡ್ಬೋದು. ಸೊ ಕರೆಂಟ್ಲಿ ಡೂಸ್ಲ್ಯಾಂಡ್ ಪಾಸ್ ಬಂದ್ಬಿಟ್ಟು 49 ಯೂರೋ ಇದೆ. ಸೊ ಐಕಿಯಾಗಿ ಹೋಗ್ಬೋದು. ಬಟ್ ಹೋದರೆ ಏನು ಗೊತ್ತಾ, ನೀವು ಬೆಂಗಳೂರಲ್ಲಿ ನೋಡಿರ್ಬೋದು ನಾಗಸಂದ್ರ ಹತ್ರ ಇದೆಯಲ್ಲ, ಅಲ್ಲೂ ಕೂಡ 2-3 ಅವರ್ ಬೇಕಲ್ಲ. ಇಲ್ಲೂ ಕೂಡ 2-3 ಅವರ್ ಬೇಕಾಗುತ್ತೆ. ಸೊ ಮರಗಳೇ ಬಿದ್ದೋಗ್ಬಿಟ್ಟಿದೆ ಗುರು ಸ್ನೋಗೆ. ಒನ್ ಆಫ್ ದಿ ಆಸಮ್ ಎಕ್ಸ್ಪೀರಿಯನ್ಸ್ ಅನ್ಸ್ಕೋಬೋದು. ಲಾಸ್ಟ್ ಟೈಮ್ ಸ್ನೋ ನೋಡಿದ್ದೆ ನಾನು, ಬಟ್ ಆಲ್ರೆಡಿ ಬಿದ್ದಿತ್ತು. ಈ ಸರಿ ಬೀಳ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬ್ಲಾಗಿಗೆ ಒಳ್ಳೆ ಕಂಟೆಂಟ್ ಕೂಡ ಸಿಕ್ತು ಅಂತ ಅನಿಸುತ್ತೆ. ಯಾಕೆಂದರೆ ಟ್ರಿಪ್ ಎಂಡ್ ಆಗಿತ್ತು, ಚಳಿ ಇತ್ತು, ಬಟ್ ಅಷ್ಟು ಸ್ನೋ ಬಿದ್ದಿರಲಿಲ್ಲ. ಈ ಒಂದು ಟ್ರಿಪ್ನ ಎಂಡ್ ಮಾಡೋಕ್ಕೆ ಸ್ನೋಯಿಂದ ಎಂಡ್ ಮಾಡ್ತಾಯಿದ್ದೀವಿ. ಸೊ ಆಸಮ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಪರ್ಪಸ್ಸಾಗಿ ಬಂದಿದ್ದೆ ನಾನು. ಬಿಸ್ನೆಸ್ ಟ್ರಿಪ್ ಮುಗಿಸ್ಕೊಂಡು ಇವತ್ತು ಹೊರಡ್ತೀನಿ. ಇಲ್ಲೆಲ್ಲ ಬಟನ್ ಸಿಸ್ಟಮು. ಈ ಬಟನ್ ಹಿಂಗೆ ಪ್ರೆಸ್ ಮಾಡಿದ್ರೆ ಫುಲ್ಲು ಗಾಡಿಗಳು ಸ್ಟಾಪ್ ಆಗುತ್ತೆ. ಅಲ್ಲಿ ಗ್ರೀನ್ ಸಿಗ್ನಲ್ ಬಂದಾಗ ಹೋಗ್ಬೇಕು ನಾವು. ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಗುರು. ಯಾವಾಗ ಆರಾಮಾಗಿ ರೋಡ್ ಹಾಕೊಂಡು ಹೋಗ್ಬೋದು. ಇಲ್ಲಿ ಅರ್ಜೆಂಟಾಗಿ ಏನೋ ನಾವು ಹೋಗ್ತಾಯಿದ್ರೆ ಬಟನ್ ಹಾಕಿ ಕಾಯೋಬೇಕು. ಅದೇ ಒಂದು 5 ನಿಮಿಷ ಆಗ್ಬಿಡುತ್ತೆ. ಸ್ನೋ ಬೀಳ್ತಾ ಇದೆ, ಬಟನ್ ಪ್ರೆಸ್ ಮಾಡೋದು. ಇದೇ ರೈಲ್ವೆ ಸ್ಟೇಷನು. ವೆಯ್ಟ್ ಮಾಡ್ತಾಯಿದ್ದೀವಿ ಗ್ರೀನ್ ಆಗಲಿ ಅಂತ. ಗ್ರೀನ್ ಆದಾಗ ರೋಡ್ ಹಾಕಬೇಕು. ಆ ಕಡೆ ಆಯಿತು ಕಂಬ್ರು ಆಯಿತು. ಇಲ್ಲಂತೂ ಗಾಡಿಗಳು ಓಡಿಸೋದು ಭಾರಿ ಕಷ್ಟ ಗುರು.
ಯಾಕಂದರೆ ಫುಲ್ಲು ಸ್ನೋ ಕೂತ್ಕೊಂಡ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನೀವು ಬೆಳಗ್ಗೆ ಗಾಡಿ ಎತ್ಬೇಕಾದ್ರೆ ಕ್ಲೀನ್ ಮಾಡ್ಬಿಟ್ಟು ಎತ್ತಬೇಕು. ಕೋಲ್ಡ್ ಇರುತ್ತೆ, ಗಾಡಿ ಆನ್ ಆಗೋಲ್ಲ. ಆಲ್ಮೋಸ್ಟ್ ಎಲ್ಲ ಆಟೋ ಗೇರ್ ಇರ್ತಾವೆ ಇಲ್ಲಿ. ಅದನ್ನು ಕ್ಲೀನ್ ಮಾಡಾದಮೇಲೆ ತಿರ್ಗಾ ನೀವು ಸ್ನೋ ಬೀಳ್ತಾನೆ ಇರುತ್ತೆ, ತಿರ್ಗಾ ಹೋದಾಗ ತಿರ್ಗಾ ಕ್ಲೀನ್ ಮಾಡಬೇಕಾಗತ್ತೆ. ಕಷ್ಟ ಇದು. ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅನುಭವಿಸೋಕ್ಕೆ ಫಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಆಮೇಲೆ ಹೋಗ್ತಾ ಹೋಗ್ತಾ ಅಯ್ಯೋ ಸಾಕುರು, ನಮ್ಮ ಬೆಂಗಳೂರೇ ಬೆಸ್ಟು ಅನ್ಸುತ್ತೆ ನಿಜವಾಗ್ಲೂ. ಹಲ್ದಿ ಅಂತ ಇದೆ, ಅಲ್ಲೆಲ್ಲ ಚಾಕ್ಲೇಟ್ಸ್ ಚೆನ್ನಾಗಿ ಸಿಗುತ್ತೆ. ಕಾಫ್ಲ್ಯಾಂಡ್ ಅಂತ ಡಿಮಾರ್ಟ್ ಥರ ಇದೆ, ಕಾಫ್ಲ್ಯಾಂಡ್. ಸ್ಟರ್ನ್ ಅಂತ ಮಂತ್ರಿ ಮಾಲ್ ಥರ ಇದೆ ಸ್ಟರ್ನು, ಅಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ಕಾಫ್ಲ್ಯಾಂಡಲ್ಲಿ ಮನೆ ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ ಹೋಟ್ಲಲ್ಲೂ ಜಾಸ್ತಿ ಎಲ್ಲೂ ಊಟ ಕೊಡೋಲ್ಲ, ಎಲ್ಲೇ ಹೋದ್ರೂ ಕಿಚನ್ ಇಟ್ಟಿರ್ತಾನೆ ಹೋಟ್ಲಲ್ಲಿ, ನೀವೇ ಪ್ರಿಪೇರ್ ಮಾಡ್ಕೋಬೇಕು. ಈಗ ನಾವು ಇಲ್ಲಿ ಬಸ್ ಸ್ಟಾಪ್ ಇದೆ, ಆ ಥರ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಹತ್ಕೊಂಡು ಒಂದು ಪ್ಲೇಸಿಗೆ ಹೋಗ್ಬೇಕು, ಹೋಗ್ತಾಯಿದ್ದೀವಿ. ಫುಲ್ ಕೈಯೆಲ್ಲ ನಂಬಾಗ್ಬಿಡುತ್ತೆ ಗುರು. ಅಯ್ಯೋ ಕೋಲ್ಡ್ ಆಗುತ್ತೆ, ಊದ್ಕೊಂಬಿಡುತ್ತೆ ಕೈಯನ್ನೇ, ಕಷ್ಟ. ಬಟ್ ಸ್ವಲ್ಪ ದಿವಸ ಇರೋರಿಗೆ ಚೆಂದ, ಲಾಂಗ್ ಟರ್ಮ್ ಇರೋರಿಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಆ ಕ್ಲೈಮೇಟಿಂದ ಈ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಬೇಕಲ್ಲ. ಇದು ಬಸ್ ಸ್ಟಾಪ್, ಜರ್ಮನಿಯ ಬಸ್ ಸ್ಟಾಪ್ ನೋಡಿ. ಜರ್ಮನಿ ಬಸ್ ಹೆಂಗೈತೆ. ನಮ್ಮ BMTC ಬಸ್ ಇದಕ್ಕಿಂತ ಚೆನ್ನಾಗವ್ರಿ ಗುರು. ಇವಾಗ ಇದು ಚೆನ್ನಾಗಿದ್ದಾವೆ, ಇಲ್ಲ ಅಂತಿಲ್ಲ. ನಮ್ಮ BMTC ಬಸ್ಸೇ ಬಸ್ಸು. ಕೆಂಪು ಬಸ್ ಅಂತೂ ಮಾತಾಡೋಂಗೆ ಇಲ್ಲ, ಅದು ಸೂಪರ್. ಯಾವ ಇಲ್ಲೇ ಗ್ರಿಲ್ ಮಾಡ್ತಾನಲ್ಲ ಮರೆಯ, ಗ್ರಿಲ್ ಮಾಡ್ತಿಲ್ಲ ಬಾಬಾ, ಸ್ನೋ ತೆಗಿತಾನೆ. ಅದೇ ಸ್ಟರ್ನು ಮಂತ್ರಿ ಮಾಲ್ ಥರ, ಓರಿಯನ್ ಮಾಲು ಮಂತ್ರಿ ಮಾಲ್ ಥರ, ಹೋಗೆಲ್ಲ ಶಾಪಿಂಗ್ ಮಾಡ್ಬೋದು. ಅಂದರೆ ಯೂರಲ್ಲಿ ಮಾಡಬೇಕಿಲ್ಲೆಲ್ಲ. ₹1 ಅಂದರೆ ₹90, €10 ಕೊಟ್ಟು ಅಂದರೆ ₹1000 ಮಟ್ಯಾಶ್. ನೋಡ್ಕೊಂಡು ಮಾಡಬೇಕಾಗುತ್ತೆ ಶಾಪಿಂಗ್ ಎಲ್ಲ. ವ್ಯೂ ಎಂಜಾಯ್ ಮಾಡಿ. ಕೈ ಸರಿ ಮಾಡ್ಕೊತಾ ಇದ್ದೀನಿ, ಕೋಲ್ಡ್ ಆಗಿಬಿಟ್ಟಿದ್ದೆ. ಇಲ್ಲ ಆಲ್ಮೋಸ್ಟ್ ಸೆಲ್ಫ್ ಸರ್ವಿಸೇ ಇರುತ್ತೆ. ಪಾರ್ಕಿಂಗ್ ಮಾತ್ರ ವಿಪರೀತ ಕಾಸ್ಟ್ಲಿ. ಕಾರ್ಗಿರನ ತೊಗೊಂಡ್ರಿ ಅಂದರೆ ಕಾರ್ ರೆಂಟಲ್ಗಿಂತ ಪಾರ್ಕಿಂಗ್ ದುಡ್ಡೇ ಜಾಸ್ತಿ ಆಗ್ಬಿಡುತ್ತೆ ಫುಲ್ಲು. ಏನೋ ಟ್ರಿಪ್ಗೆ ಬಂದು ಏನೋ ನೋಡ್ಕೊಂಡು ತಗೊಳ್ಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಚೆನ್ನಾಗಿದೆ, ಟ್ರೈನು, ಬಸ್ಸು, ಕನೆಕ್ಟಿವಿಟಿ. ಬೇರೆ ಬೇರೆ ದೇಶಗಳಿಗೂ ಹೋಗ್ಬೋದು ಯುರೋಪಲ್ಲೆಲ್ಲ. ಸಿಂಡಲ್ ಫಿಂಗನ್ ಅಂತ ಹಾಕಿದ್ದಾರೆ ನೋಡಿ ಗುರು. ಇಲ್ಲಿ ಅಲ್ಲೆಲ್ಲ ಹೋಟೆಲ್ಸ್ ಇದ್ದಾವೆ. ಅಲ್ಲಿ ಲೆಫ್ಟ್ ಸೈಡು ATM ಬ್ಯಾಂಕ್ ಇದೆ. ಈ ಕ್ಯಾಶ್ ಎಲ್ಲ ವಿಡ್ರಾ ಮಾಡ್ಕೊಂಡು ದುಡ್ಡಿಲ್ಲ ಅಂದರೆ ಏನೂ ಬಿಡಲ್ವಲ್ಲ ಗುರು. ಅಲ್ಲಿ ಸಿಂಗಲ್ ಫಿಂಗನ್ ಅಂತ ದೊಡ್ಡದಾಗಿ ಬರೆದಿದ್ದಾರೆ. ಕ್ರಿಸ್ಮಸ್ ಅಲ್ವಾ, ಕ್ರಿಸ್ಮಸ್ ಟೈಮಲ್ಲಿ ಬರಬೇಕು. ಸ್ವಲ್ಪ ಚಳಿ ಇದ್ರೂ ಚೆನ್ನಾಗಿ ಎಲ್ಲ ಕಡೆ ಸೆಲೆಬ್ರೇಷನ್ ಇರುತ್ತೆ. ಸಿಂಗಲ್ ಫಿಂಗನ್ ಅಂತ ಬೋರ್ಡ್ ಹಾಕಿದ್ದಾರೆ, ಸೂಪರ್. ಇಟ್ಸ್ ಆಸಮ್ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಎಲ್ಲಿ ನೋಡಿದ್ರು ವೈಟು ಗುರು. ಗಾಯ್ಸ್ ನೋಡಿ, ಸ್ನೋ ಬಿದ್ದರೆ ಪಾರ್ಕು ವೈಟ್ ವಾಶ್ ಆಗಿಬಿಟ್ಟಿದೆ ಗುರು. ಏನು ಗುರು ಇದು? ಅಬ್ಬಾ, ಒಂದು ದಿವಸ ನೆನ್ನೆ ಫುಲ್ ಗ್ರೀನ್ರಿ ಇತ್ತು, ಇವತ್ತು ಫುಲ್ ಸ್ನೋ ವೈಟ್ ವಾಶ್ ಆಗಿಬಿಟ್ಟಿದೆ ಫುಲ್ಲು. ಅಲ್ಲ, ಬೆಳ್ಳಗಿರೋದಲ್ಲ ಹಾಲಲ್ಲ ಅಂತಾರೆ. ಹೌದು ಗುರು, ಬೆಳ್ಳಗಿರೋ ಸ್ನೋನೂ ಇರುತ್ತೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ಬೆಳ್ಳಗಿರೋದೆಲ್ಲ ಸ್ನೋನೂ ಪಾಸಿಬಲ್. PJ ಹೊಡೆದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಕ್ರೇಜಿ ಇದೆ. ಇಲ್ಲೆಲ್ಲ ಎಕ್ಸಸೈಸ್ ಮಾಡೋಕ್ಕೆ ಅಂತ ಇಲ್ಲೆಲ್ಲ ಬೆಂಚ್ ಇತ್ತು ಗುರು. ಬೆಂಚ್ ಎಲ್ಲ ವೈಟಾಗಿ ಬೆಂಚ್ ಇರೋದು ಗೊತ್ತಾಗಲ್ಲ ಗುರು ಇಲ್ಲಿ. ಅಯ್ಯೋ, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಟೆಂಪ್ರೇಚರ್ ಅಷ್ಟೇನು ಜಾಸ್ತಿ ಇರೋಲ್ಲ. ಐ ಮೀನ್ ತುಂಬ ಕಮ್ಮಿ ಇರೋಲ್ಲ. ಮಳೆ ಬಂದರೆ ವಿಪರೀತ ಕಮ್ಮಿ ಆಗ್ಬಿಡುತ್ತೆ. ಇವಾಗೆಲ್ಲ ಕಮ್ಮಿ ಇರೋಲ್ಲ. ಸೊ ಮ್ಯಾನೇಜ್ ಮಾಡ್ಬೋದು. ಡೈಲಿ ಇದ್ದರೆ ಇಲ್ಲಿರೋರು ಹೆಂಗೆ ಗೊತ್ತಾ, ನಮಗೆ ಅಯ್ಯೋ ಸ್ನೋ ಹಂಗೆ ಅಂತ ಹೇಳ್ತೀವಿ. ಇಲ್ಲಿರೋರು ಸ್ನೋ ಬಂದರೆ ತಿರುಗಿ ಸ್ಟಾರ್ಟ್ ಆಯ್ತಪ್ಪ ಇದು ಅಂತ. ಅವ್ರಿಗೆಲ್ಲ ಕಾಮನ್ ಆಗಿಬಿಟ್ಟಿರ್ತೀವಿ. ಯಾಕೋ ಅಪ್ರೋಪ್ರಿಯೇಟ್ ಕ್ಲೋತ್ಸು ಗೀಟ್ಸ್ ಎಲ್ಲ ಇವರು ಹಿಡ್ಕೊಂಡಿರ್ತಾರೆ. ನಾವು ನೋಡಿದ್ರೆ ಏನು ಹಾಕ್ಕೊಂಡು ಬರ್ದಿರಾ, ಇಲ್ಲಿ ಫುಲ್ಲು ಸ್ವಲ್ಪ ಜಾರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಧನ್ಯವಾದ.
ದಿಸ್ ಇಸ್ ಕ್ರೇಜಿ. ಗುರು ಎಲ್ಲಿ ನೋಡಿದ್ರು ವೈಟ್ ಗುರು. ಇಲ್ಲಿ ನೋಡಿ ಹೆಂಗಿದೆ ಕ್ರೇಜಿ. ಇಲ್ಲಿ ನೋಡು ಗುರು, ಹಿಂದೆ ನೋಡು ಗುರು, ಇಲ್ಲಿ ನಾವು ವಾಕ್ ಮಾಡ್ತಿರೋದೇ ಎಲ್ಲಿ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ವೈಟ್ ಇದೆ ಎಲ್ಲ ಕಡೆನೂ. ಇದು ಬೇರೆ ಕಾಲೇಜ್ ಜಾಗ ಹೇಳಿದ್ನಲ್ಲ, ದೂರದ ಪ್ಲೇಸು. ಸೊ ದೂರ ಇರೋ ಪ್ಲೇಸು, ಏರ್ಪೋರ್ಟು ರೈಲ್ವೆ ಸ್ಟೇಷನ್ಗೆಲ್ಲ ಕಾಮ್ ಪ್ಲೇಸು, ತುಂಬ ಮನೆಗಳೆಲ್ಲ ಇರಲ್ಲ ಇಲ್ಲಿ, ಹ್ಯಾಪನಿಂಗ್ ಪ್ಲೇಸ್ ಅಲ್ಲ. ಸೊ ಹಾಗಾಗಿ ಎಂಟಿ ಜಾಗ ತುಂಬ ಇರುತ್ತೆ, ತುಂಬ ಸ್ನೋ ಬೀಳುತ್ತೆ, ಎಂಜಾಯ್ ಮಾಡೋಕ್ಕೂ ಕೂಡ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಕಾಗಿದೆ. ಒಂದೊಂದ್ಸಲಿ ಉಸಿರುಗಟ್ಟುತ್ತೆ ಮಾತಾಡ್ಬೇಕಾರೆ, ಯಾಕೆ ಅಂದರೆ ಟೆಂಪ್ರೇಚರ್ ಡ್ರಾಪ್ ಆಗಿರುತ್ತಲ್ಲ, ನಾವೆಲ್ಲ ಯೂಸ್ ಟು ಇರಲ್ಲ ಈ ಟೆಂಪ್ರೇಚರ್ಗೆ. ಸೊ ಕ್ರೇಜಿ ಎಕ್ಸ್ಪೆರಿಮೆಂಟ್. ಈ ಮಳೆ ಬರ್ತಾ ಇರುತ್ತಲ್ಲ, ಅದೇ ಟೆಂಪ್ರೇಚರ್ ಲೋ ಆದಾಗ ಈ ಸ್ನೋ ಕನ್ವರ್ಟ್ ಆಗಿಬಿಟ್ಟು ಡ್ರಾಪ್ಲೆಸ್ ಥರ ಬೀಳುತ್ತೆ ಅಂತ ನನಗೆ ಅನಿಸುತ್ತೆ. ಮೋಸ್ಟ್ಲಿ ಅದೇ ಥಿಯರಿ ಅನಿಸುತ್ತೆ. ನಮ್ಮ ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 15 ದಿವಸ ಈ ಥರ ಬಿದ್ದುಬಿಟ್ರೆ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಬಟ್ ನಮ್ಮ ವೆದರ್ ಸೂಪರ್ ಗುರು. ಈ ಥರ ಎಲ್ಲ ವೆದರು ನಾವೆಲ್ಲ ಆಗಲ್ಲ. ನಾವೆಲ್ಲ ಆ ವೆದರ್ಗೆ ಸೆಟ್ ಆಗಿರ್ತೀವಿ. ಆ ಕ್ಲೈಮೇಟು ಆ ವೆದರೇ ನಮ್ಗೆ ಚೆಂದ. ನಮ್ಮ ಬೆಂಗಳೂರು ನಮ್ಗೆ ಚೆಂದ. ಇಲ್ಲೆಲ್ಲ ಬಂದು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಮತ್ತೆ ಸಿಗೋಣ. ಬಾಯ್.